ಹಾಯ್ ಎವ್ರಿವನ್, ಸೂಪರ್ ಟೇಸ್ಟಿಯಾಗಿ ಸಮ್ಮರ್ ಸ್ಪೆಷಲ್ ಕೀಲ್ಸ ಮಾಡೋದು ಹೇಗೆ ಅಂತ ನಾನು ಈಗ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಈ ಕೀಲ್ಸ ಮಾಡಲಿಕ್ಕೆ ನಾನು ಬೆಳಿಗ್ಗೆನೆ ಒಂದು ಕಾಲು ಲೋಟ ರಾಗಿಗೆ ಅರ್ಧ ಲೋಟ ಗೋಧಿ ಹಾಗೆ ಕಾಲು ಲೋಟ ಅಕ್ಕಿನ ನೆನೆ ಇಟ್ಕೊಂಡಿದ್ದೆ. ಸೊ ಇದು ಮಿನಿಮಮ್ ನಮಗೆ 6 to 8 hours ಆದರೂ ನೆಂದಿರಬೇಕು. ನೆಂದಾದ್ಮೇಲೆ ಈ ಥರ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಮಿಕ್ಸಿ ಮಾಡ್ತಾ ಇದ್ದೀನಿ ಅಂದರೆ, ಈ ರಾಗಿ ಮತ್ತು ಇದರಲ್ಲಿ ಗೋಧಿ ಅಕ್ಕಿ ಏನು ಹಾಕಿದ್ದೀವಿ ಇದರಲ್ಲಿರೋ ಹಾಲನ್ನ ನಾವು ತಕ್ಕೋಬೇಕಾಗುತ್ತೆ. ಸೊ ಈಗ ಮಿಕ್ಸಿ ಮಾಡಿಬಿಟ್ಟು ಯಾವುದಾದ್ರು ಮಸ್ಲಿನ್ ಕ್ಲಾತ್ ಅಥವಾ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ನನಗೆ ತೋರಿಸ್ತಾ ಇರೋ ಥರ ನೀಟಾಗಿ ನಾವು ಅದನ್ನು ಸೋಸ್ಕೋಬೇಕು, ಅದರಲ್ಲಿರೋ ಹಾಲೆಲ್ಲ ತಕ್ಕೋಬೇಕು. ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಪೂರ್ತಿ ಸೋಸ್ಕೊಂಡಾದ್ಮೇಲೆ ಮತ್ತೆ ಉಳಿದಿರೋದನ್ನು ಕೂಡ ನಾವು ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನಾವು ಇದರಿಂದ ಹಾಲು ತೆಗಿಬೇಕಾಗುತ್ತೆ. ಸೊ ನಾನು ತೋರಿಸ್ತಿರೋ ಹಾಗೆ ಕೈಯಲ್ಲೇ ನೀವು ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಇಳಿಯುತ್ತೆ. ಇಲ್ಲಾಂದರೆ ನೀವು ಸ್ಪೂನೆಲ್ಲ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಬೇಗ ಇದು ಇಳಿಯೋದಿಲ್ಲ. ಸೊ ನಾನು ತೋರಿಸ್ತಿರೋ ಹಾಗೆ ಕೈಯಲ್ಲೇ ನೀವು ನೀಟಾಗಿ ಅದನ್ನೆಲ್ಲ ಸೋಸ್ಕೋಬೇಕಾಗುತ್ತೆ. ಇದು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಮ್ಮರಲ್ಲಿ ತುಂಬಾ ತಂಪು, ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು, ತುಂಬ ತಂಪಾದ ಆಹಾರ ಇದು. ಸೊ ಆದಷ್ಟು ನಾವು ಇದನ್ನು ಸಮ್ಮರಲ್ಲಿ ಜಾಸ್ತಿ ಇದನ್ನು ಪ್ರಿಪೇರ್ ಮಾಡ್ತೀವಿ. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ. ನಾನು ಯಾವಾಗಲೂ ಇದನ್ನು ತುಂಬ ಇಷ್ಟಪಟ್ಟು ತಿಂತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ ಮಾಡೋದು. ಇದೊಂದು ಪ್ರೋಸೆಸ್ ಮಾತ್ರ ಕಷ್ಟ ಅನಿಸ್ಬೋದು ನಿಮಗೆ, ಬಟ್ ಅದಾದಮೇಲೆ ತುಂಬಾ ಈಸಿ. ಆಮೇಲೆ ಮಾಡಿದ್ಮೇಲೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಹಾಲೆಲ್ಲ ಎಷ್ಟು ಚೆನ್ನಾಗಿ ಇಳ್ಕೊಂಡಿದೆ. ಸೊ ಬಟ್ಟೆಲಿರೋದನ್ನೆಲ್ಲ ಹಾಲೆಲ್ಲ ತಕ್ಕೊಂಡು ನೀಟಾಗಿ ಈ ಥರ ಸೋಸ್ಕೋಬೇಕು. ಸೊ ನಾವು ಫೈನಲ್ಲಾಗಿ ನಮಗೆ ಇಷ್ಟು ಹಾಲು ಸಿಕ್ಕಿದೆ. ನಾನು ನೆನೆ ಇಟ್ಟಿರೋ 2 ಲೋಟದಲ್ಲಿ ಇಷ್ಟು ಹಾಲು ಸಿಕ್ಕಿದೆ. ಇದಕ್ಕೆ ಈಗ ನಾನು 2 ಲೋಟ ರಾಗಿ ಗೋಧಿ ಅಕ್ಕಿಗೆ 2ರಿಂದ 2.25 ಲೋಟ, ನಿಮಗೆ ಸಿಹಿ ಭಾಳ ಬೇಡ ಅಂದರೆ 2 ಲೋಟ ಕರೆಕ್ಟಾಗಿ ಹಾಕ್ಕೋಬೋದು. ಬೇಡ ಅಂದರೆ ಸ್ವಲ್ಪ 1/4 ಲೋಟ ಜಾಸ್ತಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಇದನ್ನು ಫಸ್ಟು ನೀಟಾಗಿ ಕರಗಿಸ್ಕೋಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಅದು ಇದು ಸ್ವಲ್ಪ ಗಲೀಜು ಇರುತ್ತೆ ಕೆಲವೊಂದು ಸಲ. ಸೊ ಅದನ್ನು ನಾವು ಸೋಸ್ಕೊಂಡೇ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಾನು ಇಲ್ಲಿ ಅದನ್ನು ಬಿಸಿ ಮಾಡಿಬಿಟ್ಟು ಸೋಸ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಶಿವರಾತ್ರಿ ಸ್ಪೆಷಲ್ ಅಂತಲೇ ಮಾಡ್ತೀವಿ. ಸೊ ನಿಮ್ಮ ಕಡೆ ಯಾವಾಗ ಇದನ್ನು ಸ್ಪೆಷಲ್ ಯಾವುದಾದ್ರೂ ಹಬ್ಬಕ್ಕೆ ಮಾಡ್ತೀರಾ ಅಥವಾ ಹಾಗೆ ಸುಮ್ಮನೆ ಬೇಸಿಗೆ ಟೈಮಲ್ಲಿ ಮಾಡ್ತೀರಾ ಅಂತ ನನಗೆ ನೀವು ಖಂಡಿತ ತಿಳಿಸ್ಲೇಬೇಕಾಗತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಸೋಸ್ಕೊಂಡಾದ್ಮೇಲೆ ಅದ್ರ ಹಾಲಿನ ಕಲರೇ ಚೇಂಜ್ ಆಗೋಯ್ತು ಬೆಲ್ಲ ಹಾಕಿದ್ಮೇಲೆ. ಸೊ ಈ ಥರ ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಏಕೆಂದರೆ ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ 1 ಸೆಕೆಂಡು ಕೂಡ ನಾವು ಇದನ್ನು ಕೈ ಬಿಡದೆ ನೀಟಾಗಿ ಈ ಥರ ಗೂರಾಡ್ತಾನೇ ಇರಬೇಕು. ಸೊ ಇದು ನಮಗೆ ಕ್ವಾಂಟಿಟಿ ಮೇಲೆ. ಸೊ ನಾನೀಗ 2 ಲೋಟ ಹಾಕಿದ್ದೀನಲ್ಲ, ಸೊ ನನಗಿದು ಏನಿಲ್ಲ ಅಂದ್ರೂ ನನಗೆ 45 minutes to 1 hour ತೊಗೊಳುತ್ತೆ. ನಿಧಾನಕ್ಕೆ ಬರ್ತಾ ಇದು ಈ ಥರ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಸೊ ಪ್ಯಾನಿಕ್ ಆಗೋದೇನು ಬೇಡ, ನೀಟಾಗಿ ಗೂರಾಡ್ಕೊಂಡ್ರೆ ಮತ್ತೆ ಈ ಥರ ನೀಟಾಗಿ ಹದವಾಗಿ ಬರುತ್ತೆ. ಸೊ ನಾನು ಇಲ್ಲಿ ವೀಡಿಯೋ ಮಾಡಿರೋ ಕಾರಣ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೂರಾಡಲಿಕ್ಕೆ. ಸೊ ಈ ಥರ ಇದು ಆಲ್ಮೋಸ್ಟ್ 1/2 hour ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿರೋದು ಈ ಥರ. ಸೊ ಇದನ್ನು ನಾವು ನೀರಲ್ಲಿ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೋದು ಆಗಿದೆನೋ ಇಲ್ಲೋ ಅಂತ. ನಾವು ಅದನ್ನು ಒಂದು 2-3 ಡ್ರಾಪ್ಸ್ ಹಾಕಿದಾಗ ಅದು ಒಡಿಬಾರ್ದು. ಸೊ ಒಂದೇ ಕಡೆ ಕೂತ್ಕೊಂಡಿದ್ರೆ ಅದು ಆಗಿದೆ ಅಂತ. ಸೊ ಒಂದ್ಸತಿ ಅದು ಆಗಿದೆ ಅಂತ ಗೊತ್ತಾದ್ಮೇಲೆ ಈ ರೀತಿ ತುಪ್ಪ ಸವರಿರೋ ತಟ್ಟೆಗೆ ನಾವು ಇದನ್ನು ಹಾಕ್ಕೊಂಡು ಮೇಲ್ಗಡೆ ನಾವು ಗಸಗಸೆ, ರೋಸ್ಟ್ ಮಾಡಿರೋ ಗಸಗಸೆ ಮತ್ತು ಒಣ ಕೊಬ್ಬರಿನ ಹಾಕ್ಬಿಟ್ಟು ನೀಟಾಗಿ ಡೆಕೋರೇಟ್ ಮಾಡ್ಬೋದು. ಸೊ ನನಗಂತೂ ಇದು ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಇಷ್ಟ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು.